ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಡೈಲಿ ವ್ಲಾಗ್. ಟೈಮ್ ಅದು ಎಕ್ಸಾಕ್ಟಾಗಿ 4:15, 4:45ಗೆ ಸಾಮಾನ್ಯಗೆ ಅಬಾಕಸ್ ಕ್ಲಾಸ್ ಇದೆ. ಸಂಡೇ ಸಾಮಾನ್ಯ ಕ್ಲಾಸ್ಗೆ ಹೋಗೋಕ್ಕಾಗಿರಲಿಲ್ಲ. ಸಂಡೇ ಏನಿತ್ತು, ನಾವು ಮಂಡ್ಯಗೆ ಹೋಗಿದ್ವಿ. ಸೊ ಹಾಗಾಗಿ ಇವತ್ತು ಆಲ್ಟರ್ನೇಟಿವ್ ಕ್ಲಾಸ್ ಬಿಡಕ್ಕೆ ಹೋಗಬೇಕು. ಆದರೆ ಆ ಗಾಡಿ ಇಲ್ಲ. ಆ್ಯಕ್ಟಿವ್ ಓಡ ನನ್ನ ಹಸ್ಬೆಂಡ್ ತೊಗೊಂಡೋಗ್ಬಿಟ್ಟಿದ್ದಾರೆ. ಅವ್ರು ಬುಲೆಟ್ ಏನೋ ಸರ್ವಿಸ್ಗೆ ಹಾಕಿದೆ ಅಂದ್ಬಿಟ್ಟು ಆ್ಯಕ್ಟಿವ್ ಓಡೋದಲ್ಲಿ ಓಡಾಡ್ತಿದ್ದಾರೆ. ಹಂಗಾಗಿ ಅವ್ರು ತೊಗೊಂಡೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನಾವು ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇನ್ನಕ್ಕ ಎಷ್ಟು ಕಿಲೋಮೀಟರ್ ಆಯ್ತದೆ? ಕಿಲೋಮೀಟ್ರ್ ಏನಿಲ್ಲ ನಡಿಮ, ಮೀಟರ್. ಎಷ್ಟು ಮೀಟರ್? ಹತ್ರನೇ ನಡಿ. ಎಷ್ಟು ಮೀಟರ್ ಗೊತ್ತಿಲ್ಲ, ಇವಾಗ ನೋಡೋಣ ನಡಿ ನಾವು. ಸೊ ಇವಾಗ ಹೊರಡ್ತಾ ಇದ್ದೀವಿ. ನಾನು ಸುಮ್ಮನಿಬ್ರೇ ಒಂದು ಕಿಲೋಮೀಟ್ರ್ ಆಗ್ಬೋದು. ನಡಿ ಟೈಮ್ ಇದು ಹಿಡ್ಕೊಂಬ ಒಂಚೂರು ಪಾಪ. ಇದು ಪಾಪ ಇದು ಓಲ್ಡ್ ಮಾಡಿದೆ. ಸೊ ಬನ್ನಿ ಫ್ಯಾಮಿಲಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ. ಓಲ್ಡ್ ಮಾಡು. ಓಕೆ, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಸುಹಾಸಿನಿ ಲೈಫ್ ಸ್ಟೈಲ್. ನಡ್ಕೊಂಡು ಹೋಗ್ಬೇಕು. ನಾನು ಸಾಮಾನ್ಯ ಬಿಟ್ಬಿಟ್ಟು ಅಲ್ಲಿ ಕೂತ್ಕೊಬೇಕು. ಅಲ್ಲೇ ವೆಯ್ಟ್ ಮಾಡ್ತೀನಿ. ಇನ್ನೇನು 1 ಅವರ್ ಅಷ್ಟೇ ಕ್ಲಾಸ್ ಇರೋದು ಇವತ್ತು. ಸೊ 1 ಅವರ್ಗೆ ಮತ್ತೆ ಬಂದು ಹೋಗೋಕ್ಕಾಗಲ್ಲ. ಸೊ ಅಲ್ಲೇ ವೆಯ್ಟ್ ಮಾಡಬೇಕು. ಬನ್ನಿ ಹೇಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಲೇಟ್ ಆಗ್ಬಿಡ್ತು. ಫಾಸ್ಟಾಗಿ ಹೋಗ್ಬೇಕಾದ್ರೆ ಫಾಸ್ಟಾಗಿ ಹೋಗ್ಬಿಡ್ತಾವನೆ. ಸೊ ಹಿಂಗೆ ಹೋಗ್ಬಿಟ್ರೆ ಆಗ್ಬಿಡ್ತಾ. ನೋಡಿ ಬಾಬಾ, ನಾ ಏನಾರು ಬಂದ್ಬಿಟ್ಟದ ಪಾಪ. ಐದು ನಿಮಿಷ ಬಾಯ್ ಬಿಡೋಕ್ಕಾಗ್ತಿಲ್ಲ. ಸೊ ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಸಾಮಾನ್ಯ ಸ್ವಲ್ಪ ಸಾಮಾನ್ಯಗೆ ಮಾತ್ರ. ಚೆನ್ನಾಗಿದೆಯಾ? ನೈಸ್. ಇಲ್ಲ ನೀರು ಇದೆಯಲ್ಲ, ಹಾಂ ನಾನು ಟೆಕ್ಕಿ ಪೂರಿ ಬುಕ್ ಮಾಡಿದ್ದೆ. ನೀನು ಮತ್ತೆ ಇನ್ಯಾವುದು? ನೀನು ತಾನೇ ಹೇಳಿದ್ದು ಇದೇ ಬೇಕು ಅಂತ ಹೇಳ್ದೆ. ಬೇಗ ತಿನ್ನೋ ಹೊಟ್ಟೆ ತುಂಬ. ಮನೆಗೆ ಬಂದಿದ್ದಾಯಿತು. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸಾಮಾನ್ಯ ಬಂದು ಹಾಲು ಕುಡ್ದಿದ್ದಾಯಿತು. ನಾನು ಕಾಫಿ ಕುಡ್ದೆ. ಇವಾಗ ಏನಂದರೆ ಸಂಡೇ ಇರೋದು ಕ್ಲಾಸು. ಲಾಸ್ಟ್ ಸಂಡೇ ಹೋಗ್ಲಿಲ್ಲ ಪಾಪ. ಇವತ್ತು ಹೋದ ಅದು ಬೇರೆ ಬ್ಯಾಚವರು. ಯಾವ ಬ್ಯಾಚವ್ರು ಪಾಪ? ಫಸ್ಟ್ ಲೆವೆಲ್ ಅವರ. ಅದೇ ಎಲ್ಲ ಲೆವೆಲ್ ಅವರು ಯಾರ್ಯಾರು ರಜೆ ಹಾಕಿರ್ತಾರೆ ಅವರೆಲ್ಲ ಮಿಕ್ಸ್ ಆಗಿಬಿಡ್ತಾರೆ. ಹಂಗಾಗಿ ಕ್ಲೀನಾಗಿ ಹೇಳ್ಕೊಡೋಕ್ಕಾಗಲ್ಲ ಅವ್ರಿಗೂ ಕೂಡ. ಸೊ ಅದಕ್ಕೆ ಅವತ್ತೇನಿರುತ್ತೆ ಅವತ್ತೇ ಕಳಿಸ್ಬೇಕಲ್ವ. ಅವತ್ತೇ ಹೋಗಿದ್ರೇ ಬೆಸ್ಟು. ಬೇರೆ ದಿನ ಹೋದ್ರೆ ಪಾಪ ಅದು ಮತ್ತೆ ಡಿ ಪಿ ಬೇರೆ 1 ವಾರಕ್ಕಾಗೋಷ್ಟು ಡಿ ಪಿ ಒಂದೇ ದಿನದಲ್ಲಿ. ಇವಾಗ ನಾಳೆ ಒಂದೇ ದಿನ ಬರೀಬೇಕು, ಯಾಕಂದ್ರೆ ಮತ್ತೆ ಸಂಡೇನೋ ಕ್ಲಾಸು. ಸೊ ಅದಕ್ಕೆ ಬರೋಕ್ಕೆ ಶುರು ಮಾಡಿದ್ದಾನೆ. ಹಾಗೆ ಇವತ್ತು ಅಡುಗೆನಲ್ಲಿ ಮಂಡೇ ಕೊಡ್ಬೋತಿತ್ತು. ಮಂಡೇ ಡೇ 1 ಡೇ 2 ಡೇ 3 ಡೇ ಸ್ಟಾರ್ಟ್ ಮಾಡು. ಟೈಮ್ ವೇಸ್ಟ್ ಮಾಡಬೇಡ. ಅಡುಗೆಗೆ ಇವತ್ತು ಎಗ್ ಬಿರಿಯಾನಿ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಗೆ ಎಗ್ ಬಿರಿಯಾನಿ ಚಿಕನ್ ಫ್ರೈ ಮಾಡ್ತೀನಿ, ಒಳ್ಳೆ ಕಾಂಬಿನೇಷನ್ ಹೇಗೆ ಮಾಡ್ತೀನಿ ಅಂತ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಸಾಮಾನ್ಯಗೆ ಓದಿಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇನ್ನು ಕ್ಲಾಸಿಂದ ಮುಗಿಸ್ಕೊಂಡು ಬಂದಮೇಲೆ ಕಾಫಿ ಕುಡಿದು ಸಾಮಾನ್ಯಗೂ ಹಾಲು ಕಾಯಿಸ್ಕೊಟ್ಟು ಸ್ವಲ್ಪ ಹೊತ್ತು ಬರ್ಸೋದಿತ್ತು. ಬರ್ಸಿ ನಾನು ಅಡುಗೆ ಕೆಲಸ ಶುರು ಮಾಡ್ತಿದ್ದೀನಿ. ಇವತ್ತು ಎಗ್ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಮಾಡ್ತಿದ್ದೀನಿ. ಯೂಶ್ವಲಿ ಬಿರಿಯಾನಿ ಮಾಡ್ತೀವಲ್ವ, ಸೊ ಈ ರೀತಿ ಚಿಕನ್ ಸ್ವಲ್ಪನೇ ಇದ್ದಾಗ ನಾನು ಎಗ್ ಬಿರಿಯಾನಿ ಮಾಡಿಬಿಡ್ತೀನಿ. ಸೊ ದಟ್ ಸೈಡ್ಸಿಗೆ ಚಿಕನ್ ಫ್ರೈ ಮಾಡಿದ್ರೆ ಅದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಇಲ್ಲಿ ಒಂದು ಕುಕ್ಕರಲ್ಲಿ, ಅಂದರೆ ಯಾವ ಕುಕ್ಕರಲ್ಲಿ ನಾನು ಎಗ್ ಬಿರಿಯಾನಿ ಮಾಡ್ಬೇಕಂತಿದ್ನೋ ಅದೇ ಕುಕ್ಕರಲ್ಲಿ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಅದಕ್ಕೆ ಮೊಟ್ಟೆನ ಕಟ್ ಮಾಡಿ 3 ಮೊಟ್ಟೆ ತೊಗೊಂಡಿದ್ದೀನಿ. ನಾವು 3 ಜನಕ್ಕೆ ಅಂತ. ಚಿಕನ್ ಫ್ರೈ ಇರುತ್ತಲ್ವ, ಹಾಗಾಗಿ ನೀವು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಕುಕ್ಕರ್ಗೆ ಇನ್ನು ಸ್ವಲ್ಪ ಎಣ್ಣೆ ಸೇರಿಸಿ ಅದಕ್ಕೆ ಚಕ್ಕೆ, ಪಲಾವ್ ಎಲೆ, ಲವಂಗ ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು.
ಅದು ಚೆನ್ನಾಗಿ ಹುರಿದಾಗಿದೆ ಅಂದಾಗ ಅದಕ್ಕೆ ಹಸಿರುಮೆಣ್ಸಿಕಾಯಿ ಸೇರಿಸ್ಕೊಂಡಿದ್ದೀನಿ. ಹಸಿರುಮೆಣ್ಸಿಕಾಯಿ ತೀರೋ ಆಪ್ಷನಲ್, ಬೇಡ ಅಂದರೆ ನೀವು ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ಸಾಕು ಅಂತ ಸ್ಕಿಪ್ ಮಾಡ್ಕೋಬೋದು. ಈಗ ಅದ್ರ ಜೊತೆಗೆ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ. ಇದನ್ನು ಎಣ್ಣೆಲಿ ಹುರ್ಕೋಬೇಕು. ಇದು ಚೆನ್ನಾಗಿ ಹುರಿತಾ ಇದೆ ಅಂದಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ಎಲ್ಲ ರುಬ್ಬೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಪೇಸ್ಟ್ ಹಾಕಿ ಮಾಡಿಕೊಂಡ್ರೆ ಸಾಕು, ಅಷ್ಟೇ ರುಚಿಯಾಗಿ ಬರುತ್ತೆ. ತುಂಬ ಈಸಿ ಕೂಡ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಆಗುತ್ತೆ ಅಂತ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಫಾರ್ಮ್ ಟೊಮೊಟೊ 2 ಅಥವಾ ಸಣ್ಣ ಸಣ್ಣದಿದ್ರೆ 3 ಹಾಕ್ಕೊಂಡ್ರೂ ಆಗುತ್ತೆ. ಹುಳಿ ಟೊಮೊಟೊ ಆದರೆ ದಪ್ಪಕ್ಕಿದ್ರೆ 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಹುರಿಯೋದಕ್ಕೆ ಬಿಡಬೇಕು. ಅದು ಬಾಡ್ಕೊತಿದೆ ಅಂದಾಗ ಅದಕ್ಕೆ ಸ್ವಲ್ಪ ಪೌಡರ್ಗಳು, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್ ಕೂಡ ಬಳಸ್ಬೋದು ನೀವು, ಇಲ್ಲ ಗರಂ ಮಸಾಲ ಬಳಸ್ಕೋಬೋದು. ಇಷ್ಟು ಪೌಡರ್ನ ಹಾಕಿದ್ರೆ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ಅಚ್ಕಾರದ ಪುಡಿ ಆಗಲೇ ಹೇಳ್ದಂಗೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಅರಿಶಿನ ಇಷ್ಟು ಸೇರಿಸಿದ್ದೀನಿ. ಅದನ್ನು ಎಣ್ಣೆ ಬಿಟ್ಕೊಳ್ಳೋರ್ಗು ಸ್ವಲ್ಪ ಫ್ರೈ ಮಾಡಿ ಅಕ್ಕಿ ಹಾಕ್ಕೊತಿದ್ದೀನಿ. ನೀವು ಯಾವ ಅಕ್ಕಿ ರೈಸ್ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳೋದು. ಯಾವಾಗಲೂ ಈ ರೀತಿ ಬಿರಿಯಾನಿ ಅಥವಾ ಪಲಾವ್ ಏನಾದರೂ ಮಾಡಬೇಕಾದ್ರೆ ಆದಷ್ಟು ಬಿಸಿನೀರು ಅಥವಾ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕೋದಕ್ಕೆ ಟ್ರೈ ಮಾಡಿ. ಏಕೆಂದರೆ ನಾವು ಮಾಡಿರೋ ಒಗ್ಗರಣೆ ಹಾಗೆ ಉಳ್ಕೊಳ್ಳುತ್ತೆ. ಬಿಸಿ ನೀರು ಹಾಕಿದ್ರೆ, ತಣ್ಣೀರು ಹಾಕಿದ್ರೆ ಅದು ರುಚಿ ಬದಲಾಗ್ಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ. ಅಡುಗೆನೂ ಬೇಗ ಆಗುತ್ತೆ, ಬೇಗ ವಿಷಿಲ್ ಬರುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಕೆಟಲಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ, ಆ ಬಿಸಿನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ 2 ವಿಷಿಲ್ ಬರ್ಸಿದ್ರೆ ಸಾಕು. ನೀವು ಯಾವ ರೈಸ್ ತೊಗೊಂಡಿದ್ದೀರಾ ಅದಕ್ಕೆ 1ಕ್ಕೆ 2 ರಷ್ಟು ತೊಗೊಂಡು ಕೂಗಿಸ್ಕೊಂಡ್ರೆ, ಕೂಗಿಸ್ಬೇಕಾದ್ರೆ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಬೇಕು ಅಂದರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಬೋದು. ಜೊತೆಗೆ ಆವಾಗಲೇ ಏನು ಫ್ರೈ ಮಾಡಿ ಇಟ್ಟಿದ್ವಿ ಮೊಟ್ಟೆ, ಎಣ್ಣೆಲಿ ಹುರಿದು ಆ ಮೊಟ್ಟೆನೂ ಕೂಡ ಇದಕ್ಕೆ ಸೇರಿಸಿ 2 ವಿಷಿಲ್ ಬರ್ಸ್ಕೊಂಡ್ರೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಈಸಿ. ಅಂದರೆ ಕೆಲವೊಂದು ಅಡುಗೆಗಳನ್ನ ನಾನು ಹೇಗೆ ಮಾಡ್ತೀನಿ ಅಂದರೆ ಫ್ಯಾಮಿಲಿ, ನಾನು ಬೇರೆ ಕಡೆ ನೋಡಿನೇ ಕಲ್ತಿರ್ತೀನಿ ಎಲ್ಲ ಅಡುಗೆಗಳನ್ನು. ಯಾಕಂದರೆ ನಾನೇನು ಮದುವೆಗಿಂತ ಮುಂಚೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದೆ ಅಂತಿಲ್ಲ, ಬರ್ತಿತ್ತು. ಅಂದರೆ ಬೇಸಿಕ್ ಅಡುಗೆಗಳೆಲ್ಲ ಏನು ಬೇಕಿತ್ತು ಅವೆಲ್ಲವೂ ಬರ್ತಿತ್ತು. ನಮ್ಮ ಊರಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾರೋ ಅದೆಲ್ಲನೂ ನಾನು ಕಲ್ತಿದ್ದೆ, ಮಾಡ್ತಿದ್ದೆ. ಅಂದ್ಬಿಟ್ಟು ಯಾವಾಗಲೂ ಅಡುಗೆ ಮನೇಲಿ ಇರ್ತಿರ್ಲಿಲ್ಲ. ಯಾಕಂದರೆ ನಾನು ಮುಂಚೆನೂ ಕೆಲಸ ಮಾಡ್ತಿದ್ದೆ, ಹಾಗಾಗಿ ನಾನು ಯಾವಾಗಲೂ ಅಡುಗೆ ಮನೇಲಿ ಇರ್ತಿರ್ಲಿಲ್ಲ. ಫಸ್ಟ್ ನಾನು ಅಡುಗೆನೂ ಮಾಡ್ತಿರ್ಲಿಲ್ಲ. ಬಟ್ ಮದುವೆ ಆದಮೇಲೆ ನಾವು ಮಾಡಲೇಬೇಕು, ಬೇರೆ ಆಪ್ಷನ್ ಇರಲ್ಲ ಅನ್ನೋದು ಒಂದು. ಮತ್ತು ನನಗೂ ಅಡುಗೆ ಮಾಡೋದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಬಟ್ ನನ್ನ ಅಡುಗೆ ಮಾಡೋ ಇಂಟ್ರೆಸ್ಟ್ ಯಾವ ರೀತಿ ಅಂದರೆ, ಯಾವುದೇ ಅಡುಗೆ ಆಗಲಿ ತುಂಬ ಕಾಂಪ್ಲಿಕೇಟ್ ಇದ್ದರೆ ನಾನು ಅಡುಗೆನೇ ಮಾಡೋಕ್ಕೋಗಲ್ಲ. ಹೊರಗಡೆಯಿಂದ ತರಿಸ್ಕೊಂಡು ಬೇಕಾದ್ರೆ ತಿಂದ್ಬಿಡ್ತೀನಿ ಆಸೆ ಆದರೆ. ಬಟ್ ನಾನು ಆ ರೀತಿ ಅಡುಗೆಗಳನ್ನೇ ಮಾಡಲ್ಲ. ತುಂಬ ಸುಲಭವಾಗಿ ಆಗಬೇಕು, ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು. ನಾವು ಹೆಂಗೆ ಮಾಡಿದ್ರು ಅದು ಸ್ವಲ್ಪನಾದ್ರೂ ಚೆನ್ನಾಗಿ ಬರಬೇಕು, ಅಟ್ಲೀಸ್ಟ್ ತಿನ್ನೋ ಥರ ಇರಬೇಕು. ಹಾಳಾಗೋ ಥರ ಅಡುಗೆ ಇದ್ದರೆ ನಾನು ಮಾಡೋದೇ ಇಲ್ಲ. ಸೊ ನಾನು ಆ ರೀತಿ ಫಾಲೋ ಮಾಡ್ತೀನಿ. ಹಾಗಾಗಿ ನಾನು ಯಾವುದೇ ರೆಸಿಪಿ ತೋರಿಸಿದ್ರು ಅದು ತುಂಬ ಸುಲಭವಾಗಿ ಎಲ್ಲರೂ ಮಾಡ್ಬೋದಂಥ ರೆಸಿಪಿಗಳೇ ಆಗಿರುತ್ತೆ. ನಿಮಗೂ ಹಾಗನ್ಸುತ್ತಾ ಕಮೆಂಟಲ್ಲಿ ತಿಳಿಸಿ. ಇನ್ನು ಇಲ್ಲಿ ಎಗ್ ರೈಸ್ ಜೊತೆಗೆ ಚಿಕನ್ ಫ್ರೈ ಮಾಡ್ತಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಹಸಿರುಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ. ಅದಕ್ಕೆ ಚಿಕನ್ನು, ಅರಿಶಿನ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದಕ್ಕೆ ಲಿಡ್ನ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಕಡಿಮೆ ಉರಿನಲ್ಲಿ. ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆವಾಗ 1 ಟೊಮೊಟೊ ಸೇರಿಸ್ತೀನಿ. ಟೊಮೊಟೊ ಸೇರಿಸಿದ್ಮೇಲೆ ಇನ್ನೂ ನೀರು ಬಿಟ್ಕೊಳ್ಳುತ್ತೆ. ಸೊ ನಾನು ಮಾಡೋ ಚಿಕನ್ ಫ್ರೈಲಿ ಯಾವುದೇ ಕಾರಣಕ್ಕೂ ನೀರು ಬಳಸಲ್ಲ. ನಾನು ನೀರು ಬಳಸದೆ ಮಾಡ್ತೀನಿ, ಅದು ಒಳ್ಳೆ ರುಚಿ ಕೊಡುತ್ತೆ. ಇವಾಗ ಇನ್ನೊಂದು ಸತಿ ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ನೋಡಿ ಇಷ್ಟು ನೀರು ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ತೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಜೊತೆಗೆ ಕರಿಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ ಆಗಿರ್ಬೋದು, ಕರಿಬೇವಿನ ಸೊಪ್ಪು ಆಗಿರ್ಬೋದು, ಚಿಕನ್ಗೆ ಕೊಡೋಷ್ಟು ಫ್ಲೇವರ್ನ ಬೇರೆ ಯಾವ ಐಟಮು ಹೊಂದ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಸೊ ಇವಾಗ ಫೈನಲಿ ನೋಡಿ ಫ್ರೈ ರೆಡಿಯಾಗಿದೆ. ನೀವು ಇದನ್ನು ಕುಷ್ಕ ರೈಸ್ ಅಥವಾ ಬಿರಿಯಾನಿ ಅಥವಾ ಎಗ್ ಬಿರಿಯಾನಿ ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಬಡಿಸ್ಬೋದು. ನೋಡ್ತಾ ನಾನು ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ, ಅಡುಗೆನೂ ಅಷ್ಟೇ ಈಸಿಯಾಗಿ ನೀವು ಮಾಡ್ಕೊಬಿಡ್ಬೋದು. ಕುಷ್ಕ ರೈಸ್ ಮಾಡಿಬಿಟ್ಟು ಈ ಥರ ಮಾಡ್ಕೊಬೋದು, ಅಥವಾ ಎಗ್ ಬಿರಿಯಾನಿ ಜೊತೆಗೆ ನೀವು ಮಾಡ್ಕೊಬೋದು. ಕುಷ್ಕ ರೈಸು ಅಷ್ಟೇ ಇದೇ ರೀತಿ ಅದನ್ನು ರುಬ್ಬಿ ಕೂಡ ಮಾಡ್ಬೋದು. ಸೊ ಫೈನಲಿ ಈ ಅಡುಗೆ ರೆಡಿ ಆಯಿತು. ಚಕ ಅನ್ನಷ್ಟರಲ್ಲಿ ಅಡುಗೆ ಮುಗಿಸಿ ಟಿ ವಿ ನೋಡ್ತಾ ಇದ್ವಿ. ಆ್ಯಂಡ್ ಬಿಗ್ ಬಾಸ್ ಬರೋ ಟೈಮ್. ಸೊ ನನಗೆ ತುಂಬ ಜನ ಕೇಳ್ತಾನೆ ಇದ್ದೀರಾ, ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು ಗೆಲ್ಲಬೇಕು ಈ ಥರದ್ದೆಲ್ಲ. ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಬರೋಷ್ಟರಲ್ಲಿ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ರಿಗೂ. ಬಟ್ ಸ್ಟಿಲ್ ನನಗೆ ಯಾರು ಫೇವ್ರೇಟು, ನನಗೆ ಯಾರು ಗೆಲ್ಲಬೇಕು ನಾನು ಅದನ್ನು ತಿಳಿಸ್ಕೊಡ್ತೀನಿ. ಇವಾಗ ನೈಟ್ ಊಟಕ್ಕೆ ಚಿಕನ್ ಫ್ರೈ, ಎಗ್ ಬಿರಿಯಾನಿ ಮತ್ತು ಈರುಳ್ಳಿ ಸಲಾಡ್ ಇಷ್ಟೇ. ಈರುಳ್ಳಿ ಸಲಾಡ್ ಮಾಡೋದು ಹೇಗೆ ಅಂದರೆ, ರೌಂಡ್ಗೆ ಈರುಳ್ಳಿನ ಕಟ್ ಮಾಡಿ ಬಿಡಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ ಹಂಗೆ ಸುಮ್ಮನೆ ಚಿಟಿಕೆಲಿ, ಮತ್ತು 1-2 ಡ್ರಾಪು
ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡ್ರೆ ಒಂದೊಳ್ಳೆ ಈರುಳ್ಳಿ ಸಲಾಡ್ ರೆಡಿ ಆಗುತ್ತೆ. ಮನೇಲಿ ಎಲ್ರಿಗೂ ಕೆಮ್ಮು ನೆಗಡಿ ಇರೋದ್ರಿಂದ ಮೊಸರು ಬಳಸ್ತಾ ಇಲ್ಲ, ಹಾಗಾಗಿ ಈರುಳ್ಳಿ ಸಲಾಡ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಮೊಸರು ಬಜ್ಜಿಗಂತೂ ಮಾಡಿಸಿದ ಕಾಂಬಿನೇಷನು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಹೀಗಿತ್ತು ನಮ್ಮ ನೈಟ್ ಊಟ. ತುಂಬಾ ರುಚಿಯಾಗಿ ಬಂದಿತ್ತು, ತುಂಬ ಬೇಗನೂ ಆಯಿತು ಅಡುಗೆ. ಅದು ಹೆಂಗೆ ಅಡುಗೆ ಮಾಡಿದೆ ಅನ್ನೋದೇ ಗೊತ್ತಾಗಿಲ್ಲ. ಸೊ ಈರುಳ್ಳಿ ಸಲಾಡ್ ಜೊತೆ ಮೊಟ್ಟೆ ಹಾಕೊಂಡು ತಿಂತಾಯಿದ್ರೆ ಸೂಪರ್. ಸೊ ಫ್ಯಾಮಿಲಿ ಊಟ ಎಲ್ಲ ಮುಗೀತು. ನಾನು ಬ್ಲಾಗ್ನ ಎಂಡ್ ಮಾಡೋ ಟೈಮ್. ಹಾಗೆ ನನಗೆ ರಿಪೀಟೆಡ್ಲಿ ಕೇಳ್ತಿದ್ದ ಕ್ವಶನ್ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಷನ್. ನಿಮಗೆ ಬಿಗ್ ಬಾಸಲ್ಲಿ ಯಾರು ಫೇವ್ರೇಟ್ ಅಕ್ಕ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡ್ತಾನೆ ಇದ್ರಿ. ಸೊ ನಾನು ಈ ವ್ಲಾಗ್ ಹಾಕೋಷ್ಟರಲ್ಲಿ ಐ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಅಂದ್ಕೊಳ್ತೀನಿ, ಯಾರು ಔಟ್ ಆಗಿರ್ತಾರೆ, ಯಾರು ವಿನ್ನರ್ ಆಗ್ತಾ ಇರ್ತಾರೆ ಅಂತ. ಬಟ್ ನನಗೇನು ಅನಿಸುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಈ ಸತಿ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೋದು, ಓಕೆ ಇವರೇ ವಿನ್ ಆಗ್ತಾರೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಏಕೆಂದರೆ ಎಲ್ಲರದೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಒಂದು ವಾರದಲ್ಲಿ ಇವರೇ ವಿನ್ ಆಗಲೇಬೇಕು ಅಂತ ಅನಿಸಿದ್ದು, ಇನ್ನೊಂದು ವಾರದಲ್ಲಿ ಇವ್ರು ವಿನ್ ಆಗಲೇಬಾರ್ದು ಅಂತ ಅನಿಸಿದೆ. ಅಥವಾ ಒಂದು ವಾರದಲ್ಲಿ ಇವರೇ ವಿನ್ ಆಗ್ತಾರೆ ಅನಿಸಿರೋದು, ಇನ್ನೊಂದು ಸತಿ ಇವ್ರು ವಿನ್ ಆಗೋ ಡೌಟು ಅಂತಲೂ ಅನಿಸಿದೆ. ಹಾಗಾಗಿ ಯಾರೂ ಓಕೆ ಇವರೇ ಫಿಕ್ಸು, ಇವರೇ ವಿನ್ ಆಗ್ತಾರೆ ಅಂತ ಯೋಚನೆ ಮಾಡೋದು, ಆದರೆ ಆ ಥರ ಅಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದರೆ ಯಾರು ಆ ಥರ ಆದರೆ ಪ್ರತಿ ಸೀಸನಲ್ಲೂ ಅವ್ರ ಗ್ರಾಫು ಒಂದೇ ಲೆವೆಲ್ಗಿರ್ತಿತ್ತು. ಅವ್ರ ಭಾಷೆಯಲ್ಲೇ ಹೇಳಬೇಕು ಅಂದರೆ ಒಂದೇ ಲೆವೆಲಲ್ಲಿ ಇರೋದು. ವಿನ್ ಆಗ್ತಾರೆ ಅಂತ ನಮ್ಗೆ ಗೊತ್ತಾಗ್ಬಿಡೋದು. ಅಂದರೆ ಒಂದು 80 ದಿವಸ ಆಗಿದ ತಕ್ಷಣ ಇನ್ನೊಂದು 20 ದಿವಸ ಇದೆ ನಂಗೆ ಗೊತ್ತಾಗ್ಬಿಡೋದು, ಇವರೇ ವಿನ್ ಆಗ್ತಾರೆ, ಶ್ಯೂರ್ ಇವರೇ ವಿನ್ ಆಗಬೇಕು ಅನ್ನೋದು ಗೊತ್ತಾಗೋದು. ಬಟ್ ಈ ಸೀಸನಲ್ಲಿ ಒಂದು ವಾರ ಇದ್ದಿದ್ದು ಒಪಿನಿಯನ್ ಇನ್ನೊಂದು ವಾರಕ್ಕೆ ಇರೋದೇ ಇಲ್ಲ. ಅಷ್ಟು ಚೇಂಜ್, ಅಷ್ಟು ಆಪೋಸಿಟ್ ಆಗಿರುತ್ತೆ. ಆ್ಯಂಡ್ ಈ ಸತಿ ಸೀಸನ್ ಬಿಗ್ ಬಾಸ್ ನೋಡಿದ ಮೇಲೆ ನನಗನ್ಸಿದ್ದು ನಮ್ಮ ಲೈಫ್ ಕೂಡ ಇದೇ ರೀತಿ ಇರುತ್ತೆ. ಅದೇನಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟು ತೋರಿಸ್ತಾರೆ, ಕ್ಯಾಮ್ರಾ ಇದೆ, ಹಾಗಾಗಿ ಎಲ್ಲ ರೆಕಾರ್ಡ್ ಆಗಿರುತ್ತೆ, ಅದನ್ನು ತೋರಿಸ್ತಾರೆ. ನಮ್ಮ ಜೀವನದಲ್ಲಿ ನಿಜ ಜೀವನದಲ್ಲಿ ಕ್ಯಾಮ್ರಾ ಇರೋದಿಲ್ಲ ಅಂತ. ಏಕೆಂದರೆ ಈಗ ಒಬ್ಬರು ಯಾರಾದ್ರು ಫೇವ್ರೇಟ್ ಇದ್ದರೆ ಅವ್ರು ಏನೇ ಮಾಡಿದ್ರು ಸರಿ ಅಂತ ಇರ್ತಾರೆ. ಒಬ್ಬರ ಮೇಲೆ ಏನಾದ್ರು ದ್ವೇಷ ಇದ್ದರೆ ಅವ್ರು ಏನು ಮಾಡಿದ್ರು ತಪ್ಪು ಅಂತಾರೆ, ಅವರು ಒಪ್ಸೋಕ್ಕೆ ಆಗಲ್ಲ. ಇಲ್ಲ ಅಂದರೆ ಮುಂದೆ ಒಂಥರ ಹೇಳೋದು, ಹಿಂದೆ ಒಂಥರ ಹೇಳೋದು, ಅಲ್ಲೋಗಿ ಮಾತಾಡೋದು, ಇಲ್ಲಿ ಬಂದು ಮಾತಾಡೋದು, ಇಲ್ಲಿ ಕೇಳ್ಕೊಂಡಿದ್ನ ಅಲ್ಲೋಗ್ಬಿಟ್ಟು ಬೇರೆ ಥರನೇ ಹೇಳೋದು, ಅಥವಾ ಅಲ್ಲಿ ಕೇಳ್ಕೊಂಡಿದ್ನ ಇಲ್ಲಿ ಬಂದು ಇನ್ನೊಂದು ಥರ ಹೇಳೋದು. ಒಬ್ರ ಮೇಲೆ ದ್ವೇಷ ಇದ್ದರೆ ಅವ್ರ ಬಗ್ಗೆ ನೆಗೆಟಿವ್ ಆಗೇ ಹೇಳ್ತಾ ಇರೋದು, ನೆಗೆಟಿವ್ ಆಗೇ ಬೇರೆಯವ್ರ ಹತ್ರನೂ ಹೇಳಿ ಅವ್ರಿಗೂ ಹೌದು ಹಿಂಗೇನ ಅಂತ ಅನಿಸೋ ಥರ ಮಾಡಿಬಿಡೋದು. ಇದೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಾವು ನಿಜ ಜೀವನದಲ್ಲಿ ಇದೆಲ್ಲನೂ ಫೇಸ್ ಮಾಡಿರ್ತೀವಿ ಅಂತ ಅನ್ಸುತ್ತಲ್ವ ಫ್ಯಾಮಿಲಿ? ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನನಗಂತೂ ಈ ಸತಿ ಬಿಗ್ ಬಾಸ್ ಸೀಸನ್ ನೋಡಿದ್ಮೇಲೆ ನಿಜವಾಗ್ಲೂ ಆ ಥರನೇ ಅನ್ನಿಸ್ತದೆ. ಅಯ್ಯೋ ಇಷ್ಟೊಂದು ಅಂದರೆ ಹಾಗಾಗಿ ಈ ಸತಿ ಬಿಗ್ ಬಾಸ್ ಅದಕ್ಕೆ ತುಂಬ ಜಾಸ್ತಿ ಕನೆಕ್ಟ್ ಆಗಿದ್ದು ಅನಿಸುತ್ತೆ ಜನಗಳಿಗೆ. ಮತ್ತು ಈ ಸತಿ ಬಿಗ್ ಬಾಸ್ನಲ್ಲಿ ಎಲ್ಲ ಎಂಟರ್ಟೈನ್ಮೆಂಟು ಇತ್ತು. ಅಂದರೆ ಜಗಳ ಆಡ್ತಿದ್ರು ಜಾಸ್ತಿನೇ ಬಿಡಿ, ಎಕ್ಸ್ಟ್ರೀಮ್ ಲೆವೆಲ್, ಎಲ್ಲನೂ ಎಕ್ಸ್ಟ್ರೀಮ್ ಲೆವೆಲನ್ನೇ. ಅದರಲ್ಲಿ ಜಗಳ ಅಂತೂ ಇನ್ನೂ ಎಕ್ಸ್ಟ್ರೀಮ್ ಲೆವೆಲು. ನಂಬಿಕೆ ಅನ್ನೋದು ಸ್ವಲ್ಪ ಕಡಿಮೆನೇ ಇತ್ತು. ಯಾರನ್ನೂ ನಂಬ್ತಾನೆ ಇರಲಿಲ್ಲ ಈ ಸತಿ ಬಿಗ್ ಬಾಸಲ್ಲಂತೂ. ಯಾರ ಮೇಲೂ 100% ನಂಬಿಕೆ ಅಂತೂ ಇಟ್ಕೊಂಡೇ ಇರಲಿಲ್ಲ. ಅರೆ ರಿಯಲ್ ಲೈಫಲ್ಲೂ ನಾವು ಹಾಗೆ ಇರಬೇಕು, ಯಾರ ಮೇಲೂ 100% ನಂಬಿಕೆ ಇಡಬಾರ್ದು. ಯಾಕೆಂದರೆ ಎಲ್ಲರೂ ಅವ್ರವ್ರದ್ದು ಏನು ಕೆಲಸ, ಇನ್ಕ್ಲೂಡಿಂಗ್ ನಾವು ಬೇರೆಯವರು ಎಲ್ಲರೂ ಈಗ ನಮ್ಗೇನು ಯೂಸ್ಫುಲ್ ಇರುತ್ತೆ ಅಥವಾ ನಮ್ಗೇನು ಕೆಲಸ ಇರುತ್ತೆ ಅದನ್ನು ಮಾತ್ರ ಮಾಡ್ತೀವಿ. ನಂಬಿಕೆ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಯಾರು ಅಷ್ಟೇ ನಮ್ಗೇನು ಒಳ್ಳೇದಾಗುತ್ತೆ ಅದನ್ನೇ ಮಾಡೋಕ್ಕೆ ಹೋಗೋದು. ಹಾಗಾಗಿ ಈ ಸತಿ ಬಿಗ್ ಬಾಸ್ ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಆ್ಯಂಡ್ ಒಂದು ಎಪಿಸೋಡ್ನು ಮಿಸ್ ಮಾಡದೆ ನೋಡಿದ್ದೀನಿ. ಸೊ ಇದು ಬಿಗ್ ಬಾಸ್ ಕತೆ ಆಯಿತು. ಇನ್ನು ಯಾರು ಗೆಲ್ತಾರೆ ಅನ್ನೋದು ಗೊತ್ತಿಲ್ಲ, ಯಾರು ಗೆಲ್ಬೋದು ಅಂತ. ಸಂಗೀತ ಅವ್ರು ಗೆಲ್ಬೋದು ಅಥವಾ ಕಾರ್ತಿಕ್ ಅವ್ರು ಗೆಲ್ಬೋದು. ಇವರಿಬ್ಬರಲ್ಲಿ ಒಬ್ಬರು ಗೆಲ್ಬೋದು ಅಂತ ಅನಿಸುತ್ತೆ. ಯಾರು ಗೆಲ್ಲಬೇಕು ಅಂದರೆ ನನಗೆ ಪರ್ಸ್ನಲಿ ಇವರಿಬ್ಬರಲ್ಲಿ ಯಾರು ಒಬ್ರು ಗೆದ್ರೂ ಓಕೆ. ನನಗೆ ಯಾರು ಅಂತ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಈಗ ಸಂಗೀತ ಅವರು ಒಂದು ಹುಡುಗಿಯಾಗಿ ಅಷ್ಟು ಜನನ ಫೇಸ್ ಮಾಡಿ ನೀನು ಅಂತ ನಿಂತ್ಕೊಂಡಿದ್ರಲ್ವ, ಅದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ಕೆಲವೊಂದು ಸತಿ ಅವ್ರು ಗೆಲ್ಲಬಾರ್ದು ಅಂತಲೂ ಅನಿಸಿದೆ ಕೆಲವೊಂದು ದಿನ ಎಪಿಸೋಡ್ಗಳಲ್ಲಿ. ಬಟ್ ಅವ್ರು ಗೆದ್ರೂ ಓಕೆ. ಮತ್ತು ಕಾರ್ತಿಕ್ ಅವರು ಅಷ್ಟೇ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಅವರಲ್ಲೂ ಮೈನಸ್ ಇದೆ. ಹಾಗಾಗಿ ನನಗೆ ಯಾರು ಗೆಲ್ಲಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಫ್ಯಾಮಿಲಿ. ಯಾರು ಗೆದ್ರೂ ಖುಷಿನೇ. ಸೊ ನೀವು ಕಮೆಂಟ್ ಮಾಡಿ. ನನಗೆ ಇವರೇ ಗೆಲ್ಲಬೇಕು ಅಂತಿಲ್ಲ, ನಿಜವಾಗ್ಲೂ ಇಲ್ಲ. ಸೊ ನೀವೆಲ್ಲ ಕಮೆಂಟ್ ಮಾಡಿ ನಿಮ್ಗೆ ಯಾರು ಗೆಲ್ಲಬೇಕು ಅಂತ. ಶೋರಾಗಿ ಇವತ್ತೇ ಅನೌನ್ಸ್ ಮಾಡಿಬಿಡ್ತಾರೆ. ಇವತ್ತು ಗೊತ್ತಾಗಿರುತ್ತೆ ಆಲ್ಮೋಸ್ಟ್. ಟ್ರೋಲ್ ಪೇಜಸ್ಗಳೆಲ್ಲ ಆಲ್ಮೋಸ್ಟ್ ಹಾಕಿರ್ತಾರೆ, ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಸುತ್ತೆ. ಬಟ್ ಸ್ಟಿಲ್ ನಿಮ್ಗೆ ಯಾರು ಗೆಲ್ಲಬೇಕು ಅಂತ ಇದೆ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಯಾರ್ಯಾರು ಗೆಲ್ಲಬೇಕು ಅಂತೇಳಿ. ಸೊ ಈ ವ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ರೆಸಿಪಿ, ಇವತ್ತಿನ ವ್ಲಾಗ್ ಎಲ್ಲ
ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.